योग सम्राजं श्रीरंगं मंगलप्रदं हृदयाम्बुजपीठेऽस्मिन् सर्वदा सुप्रतिष्ठितं नमामि योग सम्राज्ञीं विजयां विजयप्रदां श्रीरंगाधासनासीनं करुणामममातरं नारदमुनिमन्तं च वाल्मीकिं व्यासं शुकं पुरन्दरं त्यागराजं च वन्दे कीर्तनसिद्धये रामाय रामभद्राय रामचन्द्राय वेदसे रघुनाथाय नाथाय सीताय पतये नमः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः यत्र यत्र रघुनाथ कीर्तनं तत्र तत्र नमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तको मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः लक्ष्मी रमण गोविंदा गोविंद हर नमः पार्वती पतये हर हर महादेव आंजनेय वरद गोविंद गोविंद सनातन धर्म की जय भारत माता की जय हरिनाम संकीर्तन की जय साधु सज्जन की जय गजवदना पावना विघ्न विनाशना गजवदना पावना वरपशकुशधर परमदयालो करुणा पूरित गौरी कुमार ने गजवदना पावना सुंदर वदना रविंद्र नयना सुंदरी कंदनी कुंदू रक्षित गोपाल विठलना भजकने शाबानु जगशक्तने महिमने गजवदना पावना गजवदना पावना 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 ईश्वर सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो हर हर सकल ಲೋಕಕ್ಕೂ ಸ್ವಾಮಿಯಾಗಿ ಸಕಲ ವಿದ್ಯೆಗಳಿಗೂ ಸ್ವಾಮಿಯಾಗಿ ಎಲ್ಲರ ಹೃದಯದಲ್ಲೂ ತಾನೇ ತನ್ನ ದಿವ್ಯವಾದ ಪ್ರಕಾಶವನ್ನು ಬೀರುತ್ತಾ ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡಿ ಜೀವನದಲ್ಲಿ ನೆಮ್ಮದಿ ಕೊಡುವಂತಹ ಆ ಪರಮೇಶ್ವರನ ಪಾದಾರವಿಂದಗಳಿಗೆ ಕಥಾ ಪ್ರಾರಂಭದಲ್ಲಿ ಪ್ರಾಣ ಪ್ರಣಾಮಗಳು. ಅಂತೆಯೇ ಪರಮಾತ್ಮನಲ್ಲಿ ನಾವು ಶರಣು ಎಂಬುದಾಗಿ ಹೋದರೆ ಅವನೇನು ಕೊಡ್ತಾನೆ? ತನ್ನ ದಿವ್ಯವಾದ ಆನಂದವನ್ನೇ ಕೊಡ್ತಾನೆ. ಎಂದೆಂದೂ ಬಾಡದಂತಹ ಎಂದೆಂದೂ ಶಾಶ್ವತವಾಗಿ ನಮ್ಮಲ್ಲಿ ಇರುವಂತಹ ಆನಂದ ಯಾವುದು ಅಂದ್ರೆ ಶಿವನು ಕರುಣಿಸುವಂತಹದ್ದು. ಅಂತಹ ಆನಂದವನ್ನು ಪಡೆಯಬೇಕಾದರೆ ನಾವು ಶಿವನ ಒಂದು ಪಾದಾರವಿಂದಗಳಲ್ಲಿ ಶರಣು ಎಂಬುದಾಗಿ ಹೋಗಬೇಕು. ಭಕ್ತಿಯನ್ನು ತೋರಬೇಕು. ಭಕ್ತಿ ಎಂದರೆ ಪ್ರೀತಿ ಅಂತ. ನಮ್ಮ ಜೀವನದಲ್ಲೂ ಅಷ್ಟೇ ಯಾರನ್ನಾದ್ರೂ ಪ್ರೀತಿಯಿಂದ ಮಾತಾಡಿಸಿದ್ರೆ ಬನ್ನಿ ಸ್ವಾಮಿ ಒಳಗೆ ಬನ್ನಿ ಅಂತಾರೆ. ಏನು ಪ್ರೀತಿ ತೋರಿಸಿದ್ರೆ ಯಾಕ್ರಿ ಬಂದ್ರಿ ಅಂತಾರೆ. ಅಂದ್ರೆ ಪ್ರೀತಿ ಅನ್ನೋದು ನಮ್ಮ ಜೀವನದಲ್ಲೇ ಬೇಕು, ಮನುಷ್ಯರಿಗೂ ಬೇಕು, ಮನೆಯಲ್ಲೂ ಬೇಕು, ಮನದಲ್ಲಿ ಬೇಕು. ಅಂತೆಯೇ ಆ ಪ್ರೀತಿ ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡಿದರೆ ಅದಕ್ಕೆ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಆ ಭಕ್ತಿಯಲ್ಲಿ ಕಿಂಚಿತ್ತು ಕೊಳಕಿಲ್ಲ, ಕಿಂಚಿತ್ತು ಕಲ್ಮಶವೇ ಇಲ್ಲ. ಅಂದರೆ ನಮ್ಮಲ್ಲಿರುವುದು ಯಾವುದು ಕಲ್ಮಶ ಅಂದ್ರೆ ಯಾವ ಕಾಮ ಕ್ರೋಧ, ಅವರ ಅಣ್ಣ ಯಾರು ಅಂದ್ರೆ ಗರ್ವ ಅಂತ. ಆ ಗರ್ವವನ್ನು ಬಿಡಿಸಬೇಕು. ಮೊದಲು ಗರ್ವವನ್ನು ಬಿಟ್ಟರೆ ನಮಗೆ ಭಕ್ತಿ ಸಹಜವಾಗಿ ಉಂಟಾಗತ್ತೆ. ಮೊದಲು ಭಕ್ತರಾದವರು ಏನು ಬೇಡ್ತಾರೆ ಅಂದ್ರೆ ನಮ್ಮಲ್ಲಿ ಗರ್ವವನ್ನು ಬಿಡಿಸೋ, ನಮ್ಮನ್ನು ವಿನಯವಾಗಿ ಇಡಿಸೋ, ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಕೊಡೋ ಎಂಬುದಾಗಿ ಬೇಡುತ್ತಾ ಶಿವ ನಿನ್ನ ಪಾದವ ನಂಬಿದೆ, ಶಿವ ನಿನ್ನ ಪಾದವ ನಂಬಿದೆಯ
ಗತಿಗವುದನಗಿನ್ನು ತೋರದು ಮುಂದೆ ದೀನ ರಕ್ಷಕನಯ್ಯೋ ಮಾರಯ ಮುಂದೆ ಜಿಹ್ವನಿನ ಪಾದವ ಮುಗಿದೆ. ಶಿವ ಶಂಕರ ಭಕ್ತರಾದವರು ಕೇಳ್ತಾರೆ, ನಂದಿರೋ ಗೆರುಗೋನು ಬಿಡಿಸ್ಬಿಡು, ನಿನ್ನ ಭಕ್ತಿ ಕೊಟ್ಟಿರುತ್ತಾ ನನ್ನನ್ನ ನಿನ್ನ ಪಾದಗಳಲ್ಲೇ ಸದಾ ನೆಲೆಸುವಂತೆ ಮಾಡು ಎಂಬುದಾಗಿ ಬಿಡ್ತಾರೆ. ಅಂತಹ ಗೆರುವು ಬಿಡಬೇಕಾದ್ರೆ ನಮ್ಮಲ್ಲಿ ಯಾವುದೇ ವಿಧವಾದ ಪಾಂಡಿತ್ಯದ ಒಂದು ಮೆರುಗಿರಬಾರದು, ಗಾಯನದ ಒಂದು ಕಲೆ ನನ್ನಲ್ಲೇ ಎಂಬುದಾಗಿ ಮೆರುಗಬಾರದು. ಇದೆಲ್ಲ ಬಿಟ್ಟು ನನಗೇನು ಗೊತ್ತಿಲ್ಲ, ನಾನು ಮುಗ್ಧ ಭಕ್ತರಾಗಿದ್ದೇನೆ ಎಂಬುದಾಗಿ ಪಾದಗಳನ್ನೇ ನಾವು ನಂಬುತ್ತಾ ಸಾಮಾನ್ಯ ಸರಳವಾದ ಮನಸ್ಸಿನಿಂದ ನಾವು ಅವನ ಪಾದಗಳಲ್ಲಿ ಶರಣು ಎಂಬುದಾಗಿ ಬಂದರೆ ಆಗ ನಿಜವಾದ ಆನಂದ ಶಿವನು ಕೊಡುತ್ತಾನೆ. ಶಿವನೇ ಎದುರಿಗೆ ಬರ್ತಾನೆ, ಶಿವನೇ ಅವನ ದರ್ಶನವನ್ನು ಕೊಡ್ತಾನೆ. ನಮ್ಮ ಜೀವನದಲ್ಲಿ ಸದಾ ನಮ್ಮ ಜೊತೆಯಲ್ಲಿ ಇದ್ದು ಶಿವ, ಹೆಸರು ಶಿವ, ಅವನ ರೂಪವೂ ಶಿವ. ಅಂದ್ರೆ ಕೆಲವರು ಹೆಸರಿಟ್ಕೊಳ್ತಾರೆ, ಆ ಹೆಸರಿಗೆ ತಕ್ಕಂತೆ ಇರೋದಿಲ್ಲ. ಸುಂದರ ಅಂದ್ರೆ ಮೂಗೆಲ್ಲೋ ಇರುತ್ತೆ, ಕಣ್ಣೆಲ್ಲೋ ಇರುತ್ತೆ. ಕೆಲವರು ಸಂಪತ್ತು ಅಂತ ಹೆಸರಿಟ್ಕೊಳ್ತಾರೆ, ಬಂದಿದೆ ಸ್ವಲ್ಪ ಹಣ ಕೊಡ್ರಿ ಇದ್ರೆ 10 ರೂಪಾಯಿ ಕೂಡ ಸಿಗೋದಿಲ್ಲ. ಆದ್ರೆ ಶಿವನ ಹತ್ರ ಹಾಗಲ್ಲ. ಶಿವ ಅಂದ್ರೆ ಮಂಗಳ ಅಂತ, ಶಿವ ಅಂದ್ರೆ ಶಾಂತಿ ಅಂತ. ಅವನಿರೋ ಕಡೆಯೇ ಶಾಂತಿ. ಅವನು ಸ್ಮಶಾನದಲ್ಲಿದ್ರು ಕೂಡ ಅದೂ ಕೂಡ ಪವಿತ್ರವಾದ ಜಾಗ ಎಂಬುದಾಗಿ ಪೂಜ್ಯರಾದ ರಂಗಪ್ರಿಯ ಸ್ವಾಮಿಗಳು ಘೋಷಣೆ ಮಾಡಿದ್ದಾರೆ. ಅಂತಹ ಮಾತನ್ನ ನಾವು ನೆನೆಸಿಕೊಳ್ಳುತ್ತಾ ಇಂದು ನಾವೆಲ್ಲ ಎಷ್ಟೇ ಪಾಂಡಿತ್ಯವಿದ್ರೂ ಕೂಡ ಪ್ರಯೋಜನವಿಲ್ಲ, ಎಷ್ಟೇ ಗಾನ ಕಲಕ ಯಾವ ವಿಶಾರದರಾದ್ರೂ ಪ್ರಯೋಜನವಿಲ್ಲ. ಅವನ ಪಾದಗಳಲ್ಲಿ ಮುಗ್ಧರಾಗಿ ಭಕ್ತಿಯನ್ನು ತಡೆಯಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದ್ರೆ ಆ ಭಕ್ತರ ಕಥೆಗಳನ್ನು ಕೇಳುತ್ತಾ ಯಾವ ರೀತಿ ಭಕ್ತರು ತಮ್ಮ ಮನಸ್ಸನ್ನೇ ಅರ್ಪಣೆ ಮಾಡಿಕೊಂಡು ಮುಗ್ಧ ಭಕ್ತಿಯಿಂದ ಶಿವನ ಒಂದು ಆರಾಧನೆ ಮಾಡುತ್ತಾ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡ್ರು. ಅಂತಹ ಆದರ್ಶಮಯರಾದ ಭಕ್ತರಲ್ಲಿ ಇಂದು ಯಾವ ಭಕ್ತ ರುದ್ರ ಪಶುಪತಿಯ ಕಥೆ, ಆ ಭಕ್ತಿಗೆ ಒಳಪಟ್ಟು ಅದಕ್ಕೆ ವಶನಾಗಿ ಭಕ್ತಿ ಪ್ರಿಯ ಶಿವ ನಮ್ಮಲ್ಲಿ ಓಡಿ ಬರ್ತಾನೆ. ನಮಗೆ ಇಚ್ಛೆಯಂತೆ, ನಮ್ಮ ಇಚ್ಛೆಯಂತೆ ಅವನು ದರ್ಶನವೂ ಕೊಡ್ತಾನೆ. ಅಂತಹ ದರ್ಶನ ಭಾಗ್ಯವನ್ನು ಪಡೆದ ರುದ್ರ ಪಶುಪತಿಯ ದಿವ್ಯವಾದ ಕಥೆಯನ್ನ ನಾವೆಲ್ಲಿ ಕೇಳಿ ಸಂತೋಷಪಡೋಣ ಎಂಬುದಾಗಿ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹರ ನಮ ಪಾರ್ವತಿ ಪದಯೇ ಹರ ರಮಾದೇವ್ ರುದ್ರಪತಿ ಹೃದಯ ಮಹಾರಾಜ ಕೀ ಜೈ. ಗರಲ ಪಾದಿಸಿದ ಮೃಡನು ಮಡಿವನೆಂದು, ಗರಲ ಪಾದಿಸಿದ ಮೃಡನು ಮಡಿವನೆಂದು, ಮರುಗುತ್ತ ಚೇತಿಸಿಯಂದು ರಕ್ಷಿಪುದೆಂದು, ಘೋರ ತಪವನು ಮಾಡೆ ಬಾಲನು ಪರುಷನ ಕೋರುತ ಸಲಹಿದ ಹರನು. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸದಾ ಶಿವ, ಸಾಂಬ ಸದಾ ಶಿವ ಶಂಭೋ. ಈ ಭಾರತ ದೇಶ ಬಹಳ ಪವಿತ್ರವಾದದ್ದು. ಅಂತೆಯೇ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಕೂಡ ಅನೇಕ ಭಕ್ತರು ತಮ್ಮ ಜೀವನವನ್ನೇ ಆ ಶಿವನ ಒಂದು ಚಿಂತನೆ ಮಾಡುತ್ತಾ ಅವನೊಂದು ಆರಾಧನೆಯಲ್ಲಿ ಮುಡುಪಾಗಿಡುತ್ತಾ ವೈರಾಗ್ಯಶೀಲರಾಗಿ ಅವನ ದಿವ್ಯವಾದ ಆನಂದವನ್ನು ಅನುಭವಿಸುತ್ತಾ ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಇಂತಹ ಅನೇಕ ಭಕ್ತರಲ್ಲಿ ನಾವು ಇಂದು ದಕ್ಷಿಣ ಭಾರತದ ಯಾವ ಚೋಳ ದೇಶದ ಪ್ರಾಂತ್ಯ, ಚೋಳ ರಾಜರ ಒಂದು ಆಳ್ವಿಕೆಯಲ್ಲಿ ಒಳಪಟ್ಟಂತಹ ದಕ್ಷಿಣ ಪ್ರಾಂತ್ಯದಲ್ಲಿ ಕಾವೇರಿ ನದಿ ತಂಪಾಗಿ ಹರಿಯುವಂತಹ ಜಾಗ ತಿರುತ್ತಿಲೆಯೂರು ಎಂಬುವ ಒಂದು ದಿವ್ಯವಾದ ಪಟ್ಟಣ. ತಿರುತ್ತಿಲೆಯೂರು ಎಂಬುದಾಗಿ ಅಂದ್ರೆ ತಿಲೆಯೂರು ಅಂದ್ರೆ ಚಿದಂಬರ ಕ್ಷೇತ್ರಕ್ಕೆ ಆ ಹೆಸರು, ತಮಿಳಿನಲ್ಲಿ ಅದನ್ನು ಹೇಳ್ತಾರೆ. ಅಂತಹ ಆ ಪ್ರಸಿದ್ಧವಾದ ಪವಿತ್ರವಾದ ಜಾಗದಲ್ಲಿ ಅನೇಕ ಶಿವಭಕ್ತರು ವಾಸ ಮಾಡ್ತಾ ಇದ್ದಾರೆ. ಶಿವನನ್ನೇ ಆರಾಧ್ಯ ದೇವತೆ, ತಮ್ಮ ಸಕಲವಾದ ಒಂದು ಆನಂದವನ್ನು ಕೊಡುವಂತಹ ಪರಮ ಆರಾಧ್ಯ ದೇವತೆ ಪರಂಜ್ಯೋತಿ ಎಂಬುದಾಗಿ ಪೂಜೆ ಮಾಡುತ್ತಾ ಬೆಳಗ್ಗೆ ಎದ್ದು ಕೂಡ ಶಿವ, ಮಧ್ಯಾಹ್ನ ಪೂಜೆ ಮಾಡುವಾಗ ಶಿವ, ರಾತ್ರಿ ಪೂಜೆ ಮಾಡುವಾಗ, ಅಂತೆಯೇ ಮಲಗುವಾಗ ಶಿವ. ಅವನಿಗೆ ಶಿವನಿಲ್ಲದೆ ಇಲ್ಲವೇ ಇಲ್ಲ ಎಂಬುದಾಗಿ ಚಿಂತೆ ಮಾಡುತ್ತಾ ಅನೇಕ ಭಕ್ತರು ವಾಸ ಮಾಡುವಂತಹ ಆ ಪುಣ್ಯ ಪಟ್ಟಣದಲ್ಲಿ ಯಾವ ರುದ್ರಪ್ರಭು ಅನ್ನುವಂತಹ ಶ್ರೇಷ್ಠನಾದ ಶಿವಭಕ್ತ, ಅಂತೆಯೇ ಶುಚಿದೇವಿ ಅನ್ನುವಂತಹ ಸಾಧ್ವಿಮಣಿ, ಇವರಿಬ್ಬರು ಕೂಡ ದಂಪತಿಗಳಾಗಿ ವಾಸ ಮಾಡ್ತಾ ಇದ್ದಾರೆ. ಈ ರುದ್ರಪ್ರಭು ಸಾಮಾನ್ಯವನಲ್ಲ, ಮಹಾಪಂಡಿತೋತ್ತಮನಾಗಿದ್ದಾನೆ, ಶಾಸ್ತ್ರವೇತ್ತನಾಗಿದ್ದಾನೆ. ಆದರೂ ಕೂಡ ಕಿಂಚಿತ್ತು ಗರ್ವವಿಲ್ಲದೆ ಸದಾ ಶಿವನನ್ನ ಚಿಂತನೆ ಮಾಡುತ್ತಾ ಅವನೊಂದು ಕೃಪೆಯನ್ನು ಪಡಬೇಕು,
ಅವನ ಒಂದು ಜೀವನದಲ್ಲಿ ಆನಂದವನ್ನು ಪಡಿಬೇಕೆಂಬುದಾಗಿ ಸದಾ ಚಿಂತನೆ ಮಾಡುತ್ತಾ ಅನೇಕ ವರ್ಷಗಳ ಕಾಲ ಕಳೆದಿದ್ದಾರೆ. ಜೀವನದಲ್ಲಿ ಮದುವೆ ಆಗೋಕ್ ಮುಂಚೆ ಮದುವೆ ಆಗಲಿಲ್ಲ ಅಂತ, ಮದುವೆ ಆದ್ಮೇಲೆ ಮತ್ತೊಂದು ಚಿಂತೆಗಳು ಶುರು ಆಗುತ್ತೆ. ಈ ಚಿಂತೆಗಳು ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಆದರೆ ಸಾತ್ವಿಕ ವ್ಯಕ್ತಿಗಳಿಗೆ ಚಿಂತೆ ಉಂಟಾಗುತ್ತೆ. ಯಾಕೆಂದ್ರೆ ಶಿವನ ಒಂದು ಆಜ್ಞೆಯೊಡನೆ ಆಗಿರಬಹುದು. ಅಂತೆಯೇ ಈ ರುದ್ರಪ್ರಭು ದಂಪತಿಗಳಿಗೂ ಚಿಂತೆ ಉಂಟಾಗಿದೆ. ಏನು ಚಿಂತೆ ಅಂದ್ರೆ ಮಕ್ಕಳಿಲ್ಲದ ಚಿಂತೆ, ಮಕ್ಕಳೆಲ್ಲ ಚಿಂತೆ ಉಂಟಾಗಿ ಅಂತೆಯೇ ರುದ್ರಪ್ರಭು ದಂಪತಿಗಳಾದರೂ ಆ ಚಿದಂಬರ ಕ್ಷೇತ್ರದ ಆ ಚಿದಂಬರೇಶ್ವರನ ಭಕ್ತಿಯಿಂದ ಪೂಜೆ ಮಾಡುತ್ತಾ, ಶಂಕರ ನಮ್ಮ ವಂಶದ ಕೊಡಿ ಕಡಿದು ಹೋಗದಂತೆ ದಿವ್ಯವಾದ ಒಂದು ಸಂತಾನವನ್ನು ಕರುಣಿಸು. ಸಾಮಾನ್ಯವಾಗಿ ತಂದೆ ತಾಯಿಗಳ ಅಪೇಕ್ಷೆ ಪಡ್ತಾರೆ, ಸಂತತಿಯನ್ನು ಬೇಡ್ತಾರೆ. ಯಾಕೆ ಸಂತತಿ ಅಂದ್ರೆ ನಮ್ಮಲ್ಲಿರೋ ಹಣ ತಿನ್ನೋಗ್ಬೇಕು ಅಂತ ಅಲ್ಲ. ನಮ್ಮ ವಂಶದ ಕೀರ್ತಿ ಏನು ಅಂದ್ರೆ ಶಿವನ ಚಿಂತನೆ ಮಾಡಬೇಕು, ಶಿವನ ಆರಾಧನೆ ಮಾಡಬೇಕು, ಶಿವನ ಒಂದು ಆನಂದವನ್ನು ಪಡಿಬೇಕು. ಅಂತಹ ಸಂತತಿಯನ್ನು ಬೇಡುತ್ತಾ ಯಾವ ರುದ್ರ ಪ್ರಭು ದಂಪತಿಗಳಾದರೂ ಆ ಶಿವನ ಮಂಗಳವಾದ ಮೂರ್ತಿಯನ್ನ ಧ್ಯಾನ ಮಾಡುತ್ತಾ ಪೂಜೆ ಮಾಡುತ್ತಾ ಬೇಡ್ತಾ ಇದ್ದಾರಂತೆ. ನೀಡನಗೆ ಸುತನ ರುಡನೆ, ನೀಡನಗೆ ಸುತನ ರುಡನೆ, ಕೊಡುವುದು ಕೊಡವಿಲಿ ನಿನ್ನಯ ಭಕ್ತನ, ಕೊಡುವುದು ಕೊಡವಿಲಿ ನಿನ್ನಯ ಭಕ್ತನ, ನೀಡನಗೆ ಸುತನ ಮೃಡನೆ ಮೃಡನೆ ಮೃಡನೆ. ಹರ ನಮ ಪಾರ್ವತಿ ಪದಯೇ, ಹರ ನಮೋದೇವ್ ಶಂಭೋ ಶಂಕರ. ಅಂತೆಯೇ ಆ ರುದ್ರಪ್ರಭು ದಂಪತಿಗಳು ಶಿವನ ಪೂಜೆ ಮಾಡಿದ ಫಲವಾಗಿ ಯಾವ ಶುಚಿ ದೇವಿ ಗರ್ಭಿಣಿಯಾಗಿದ್ದಾಳಂತೆ. ಅಂತೆಯೇ ಪರಮಾತ್ಮನನ್ನ ಗರ್ಭಿಣಿಯಾಗಿರುವಾಗ ಚಿಂತನೆ ಮಾಡುತ್ತಾ 9 ತಿಂಗಳು ಆ ಶಿವನನ್ನೇ ಧ್ಯಾನ ಮಾಡುತ್ತಾ, ಶಿವ ನಿನ್ನ ಭಕ್ತೋತ್ತಮನನ್ನ ನನ್ನ ಪುತ್ರನಾಗಿ ಕರುಣಿಸು ಎಂಬುದಾಗಿ ಬೇಡಿದಾಗ, ಅಂತೆಯೇ 9 ತಿಂಗಳು ಕಳೆದ ನಂತರ ತೇಜಪುಂಜನಾದ ಮಗುವನ್ನು ಪಡೆದಿದ್ದಾರಂತೆ. ಅಂತೆಯೇ ಆ ಮಗುವಿಗೆ ರುದ್ರ ಪಶುಪತಿ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಶಿವನ ಅನುಗ್ರಹದಿಂದ ಜನಿಸಿದ ಮಗು, ಆ ಪಶುಪತಿಯ ಒಂದು ಕರುಣೆಯಿಂದ ಜನಿಸಿದ ಮಗು. ಅಂತೆಯೇ ಆ ಮಗು ರುದ್ರ ಪಶುಪತಿ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಮಗುವಾದರೂ ಬೆಳೀತಾ ಇದೆ. ಯಾವ ರೀತಿ ಬೆಳೀತಾ ಇದೆ ಅಂದ್ರೆ ಸುಮ್ಮನೆ ತಿನ್ನೋದು, ಕುಡಿಯೋದು, ಪಲ್ಟಿ ಹೊಡೆಯೋದು ಅದಲ್ಲ. ಆ ಭಕ್ತರಾದವರು ಯಾವ ರೀತಿ ಬೆಳೀತಾರೆ ಅಂದ್ರೆ ತಂದೆ ತಾಯಿಗಳ ಪೂಜೆ ಮಾಡ್ತಾ ಇದ್ರೆ ತಂದೆ ತಾಯಿಗಳ ಜೊತೆ ಅವರೂ ಕೂತ್ಕೊಳ್ತಾರೆ. ಅಮ್ಮ ಏನಮ್ಮ ಮಾಡ್ತಾ ಇದೀಯಾ? ಲಿಂಗ ಅಂದ್ರೆ ಏನಮ್ಮ? ಆ ಶಿವನೇ. ಹಾಗೆಯೇ ಆ ಶಿವನನ್ನ ನಾನು ಕೂಡ ಪೂಜೆ ಮಾಡ್ತೀನಮ್ಮ. ಶಿವನಿಗೆ ಪ್ರಿಯ ಆದದ್ದಮ್ಮ ಬಿಲ್ವಪತ್ರೇನ ನಾನು ಪೂಜೆ ಮಾಡ್ತೀನಮ್ಮ. ಅವ್ರು ಯಾರಮ್ಮ ಅಂದ್ರೆ ಆ ತಂದೆ ತಾಯಿಗಳಾದ್ರೂ ಮಗು ಬಾರೋ ಕೂತ್ಕೊಳ್ಳು, ನೀನು ಪೂಜೆ ಮಾಡು ಎಂಬುದಾಗಿ ಹೇಳುತ್ತಾ ಆ ಶಿವನನ್ನ ನೋಡು ಮಗು, ಅವನು ಕರುಣಾಕರ. ಅವನು ಕರುಣೆ ಇಲ್ಲದೆ ಇದ್ರೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಕರುಣಾಕರ ಹರ ಶೂಲಧರನೆ, ಕರುಣಾಕರ ಹರ ಶೂಲಧರನೆ, ವರಗೌರಿ ಪತಿ ಸಾಂಬ ಸದಾ ಶಿವ, ಕರುಣಾಕರ ಹರ ಪರಮದಯಾಕರ ಫಣಿಭೂಷಣನೆ, ಪರಮದಯಾಕರ ಫಣಿಭೂಷಣನೆ, ವರಗೌರೀಶನೆ ಸಾಂಬ ಸದಾ ಶಿವ, ಕರುಣಾಕರ ಹರ. ಓಂ ನಮಃ ಶಿವಾಯ ಶಿವಾಯ ಶಂಕರಾಯ ಎಂಬುದಾಗಿ ಆ ತಂದೆ ತಾಯಿಗಳ ಪೂಜೆ ಮಾಡ್ತಾ ಇದ್ರೆ ಅವನು ಪೂಜೆ ಮಾಡ್ತಾ ಇದ್ದಾನೆ. ಮಗು ಬೆಳೀತಾ ಇದ್ದಾನೆ. ತಂದೆ ತಾಯಿಗಳ ಪಾಲನೆಯಲ್ಲಿ, ತಂದೆ ತಾಯಿಗಳ ಪಾಲನೆಯಲ್ಲಿ ಯಾರು ಬೆಳೀತಾರೋ ಅವರು ಸತ್ಪ್ರಜೆಗಳಾಗ್ತಾರೆ, ಮಹಾತ್ಮರಾಗ್ತಾರೆ. ಯಾಕೆಂದ್ರೆ ನಿಜವಾದ ತಂದೆ ತಾಯಿಗಳು ಏನು ಹೇಳ್ಕೊಡ್ತಾ ಇದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಹೇಳ್ಕೊಡ್ತಾರೆ. ಅಂತ ಹಿರಿಮೆಯಲ್ಲಿ ಬರುವಂತಹ ಆ ಹರನ ಒಂದು ಮಹಿಮೆಯನ್ನು ಹೇಳ್ತಾರೆ. ಅಂತಹ ತಂದೆ ತಾಯಿಗಳನ್ನು ಪಡೆದ ರುದ್ರ ಪಶುಪತಿ ಮಹಾಭಕ್ತೋತ್ತಮ ತಂದೆ ತಾಯಿಗಳ ಜೊತೆಯಲ್ಲಿ ಪೂಜೆ ಮಾಡುತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ಅಪಾರವಾದ ಭಕ್ತಿಯನ್ನು ಗಳಿಸ್ತಾ ಇದ್ದಾನೆ. ಶಿವನಲ್ಲದೆ ಇನ್ನೇನೂ ಇಲ್ಲ ಪ್ರಪಂಚದಲ್ಲಿ. ಬೆಳಗ್ಗೆ ಎದ್ರೆ ಶಿವನ ಲಿಂಗವನ್ನು ನೋಡಬೇಕು, ಬೆಳಗ್ಗೆ ಎದ್ರೆ ಶಿವನ ನಾಮಾಮೃತವನ್ನ ನಾಲಿಗೆಯಲ್ಲಿ ಹೇಳಬೇಕು ಎಂಬುದಾಗ ಅದನ್ನೇ ಚಿಂತನೆ ಮಾಡುತ್ತಾ ತಂದೆ ತಾಯಿಗಳದ್ದು ಪೋಷಣೆಯಲ್ಲಿ ಬೆಳೀತಾ ಇದ್ದಾನೆ. ಮಕ್ಕಳು ಬೆಳೀತಾರೆ.
ಊಟ ಕೊಟ್ಟರು ಬೆಳೀತಾರೆ, ಹಾಲು ಕುಡಿಸಿದ್ರು ಬೆಳೀತಾರೆ, ಅಂತೆ ಮುಖವು ಕೂಡ ವರ್ಚಸ್ಸಿನಿಂದ ಕೊಡುತ್ತೆ. ಆದ್ರೆ ಇಲ್ಲಿ ಮಗು ಬೆಳೀತಾ ಇರೋದು ಯಾವ ವರ್ಚಸ್ಸಿನಿಂದ ಅಂದ್ರೆ ಕೇವಲ ಹಾಲು ಹಣ್ಣು ತಿನ್ನೋದ್ರಿಂದ ಕೆಂಪಗಾಗತ್ತಲ್ಲ, ಆ ಒಂದು ವರ್ಚಸ್ಸಲ್ಲ. ಶಿವನ ಚಿಂತನೆ ಮಾಡಿದ್ರೆ ತೇಜಸ್ಸು ಹಾಗೆ 100 ಬಡಿ ಆಗತ್ತೆ. ಇಂದು ಪ್ರಭೆಯಂತೆ ತೊಳಗುತ್ತಿರೆ, ಇಂದು ಪ್ರಭೆಯಂತೆ ತೊಳಗೆ ಬೆಳಗುತ್ತಿರೆ, ಹರಯದೊಡನೆ ಹರ ಭಕ್ತಿಗಳ ಬೇಡುತ್ತೀರೆ, ಹರಯದೊಡನೆ ಹರ ಭಕ್ತಿಗಳ ಬೇಡುತ್ತೀರೆ, ಹರ ಭಕ್ತಿ ದಳದೊಡನೆ ರೂಪುದಳ ಬೇಡುತ್ತೀರೆ, ಹರ ಭಕ್ತಿ ದಳದೊಡನೆ ರೂಪುದಳ ಬೇಡುತ್ತೀರೆ, ಷೋಡಶ ಪ್ರಾಯ ಬಾಗುದು ಬಾಲಗೆ, ಷೋಡಶ ಪ್ರಾಯವೂ ಆಗುದು ಬಾಲಗೆ, ಇಂದು ಪ್ರಭೆ ಗಂತೆ ತೊಳಗೆ ಬೆಳಗುತ್ತಿದೆ. ಆ ಬಾಲಕ ಬೆಳೀತಾ ಇದ್ದಾನೆ, 16 ವರ್ಷದ ಬಾಲಕನಾಗಿದ್ದಾನೆ, ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ. ಆದರೆ ದೇಹ ಮಾತ್ರ ದಷ್ಟಪುಷ್ಟವಲ್ಲ, ಮನಸ್ಸು ಬುದ್ಧಿಗಳು ಕೂಡ ಆ ಶಿವನಿಗೆ ಹಾಗೆ ಅರ್ಪಣೆ ಆಗ್ತಾ ಇದೆಯಂತೆ. ಅಂತೆಯೇ ತಾನು ಮನೆಯಲ್ಲಿ ಪೂಜೆ ಮಾಡುವುದಲ್ಲದೆ ದೇವಸ್ಥಾನಕ್ಕೂ ಹೋಗ್ತಾ ಇದ್ದನಂತೆ. ಆ ದೇವಸ್ಥಾನದಲ್ಲಿ ಭಕ್ತಿಯಿಂದ ಪೂಜೆ ಮಾಡುತ್ತಾ ಆ ಲಿಂಗ ರೂಪಿಯಾದ ಶಿವನನ್ನ ಹಾಗೆ ತನ್ಮಯತೆಯಿಂದ ಪೂಜೆ ಮಾಡುತ್ತಾ ಶಿವನಿಗೆ ಪ್ರಿಯವಾದದ್ದು ಅಭಿಷೇಕ. ತಂಬಿಗೆಯಲ್ಲಿ ನೀರನ್ನು ತೆಗೆದು ರುದ್ರ ಮಂತ್ರವನ್ನು ಹೇಳುತ್ತಾ ಹಾಗೆ ಪ್ರಿಯವಾದ ಒಂದು ಬಿಲ್ವ ಪತ್ರಗಳನ್ನು ಪೂಜೆ ಮಾಡುತ್ತಾ ಶಿವ ಶಂಕರ ಎಂಬುದಾಗಿ ಪ್ರತಿನಿತ್ಯವೂ ಕೂಡ ನನ್ನ ಪೂಜೆಯನ್ನು ಸ್ವೀಕಾರ ಮಾಡೋ ಎಂಬುದಾಗಿ ಬಿಲ್ವ ಪತ್ರಗಳಿಂದ ಶಿವನಾಮಾವಳಿಗಳನ್ನು ಹೇಳುತ್ತಾ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ವಾಮದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ಖಡ್ವಾಂಗಿನೇ ನಮಃ ಎಂಬುದಾಗಿ ಆ ಶಿವನ ನಾಮಾವಳಿಗಳನ್ನು ಬಾಯಿನಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರೂ ಪೂಜೆ ಮಾಡ್ತಾರೆ ನಾಮಾವಳಿಯಲ್ಲಿ ಹೇಳ್ಕೊಂಡು, ಆದ್ರೆ ಸುಮ್ಮನೆ ನಾಲಿಗೆ ಮೇಲೆ ಹೊಳೋದು ಮುಖ್ಯವಲ್ಲ. ಪರಮಾತ್ಮನಿಗೆ ಬಿಲ್ವಪತ್ರೆ ಅವನಿಗೆ ಕಾಡು ಬೆಳೆದಿದೆ, ಅವನೇ ಬಿಲ್ವಪತ್ರೆ ಕೇವಲ ಇಷ್ಟಪಟ್ರೆ ಅವನೇ ಬೇಕಾದ್ರೆ ಹಾಕೊಂಡು ಬಿಡೋದು ಮೈ ಮೇಲೆ. ಆದ್ರೆ ಕೇವಲ ಬಿಲ್ವಪತ್ರೆ ಬೇಕಾಗಿಲ್ಲ, ಜಪಾಪುಷ್ಪಗಳು ಬೇಕಾಗಿಲ್ಲ. ಅವರಿಗೆ ಜಪಾಪುಷ್ಪಗಳು ಬಿಲ್ವಪತ್ರೆಯೊಡನೆ ಅವನಿಗೆ ಬೇಕಾದ್ದೇನೆಂದ್ರೆ ನಮ್ಮ ಮನಸ್ಸನ್ನು ಕೊಡಬೇಕು. ಶಂಕರ ಭಗವತ್ಪಾದನ ಅದನ್ನು ಹೇಳ್ತಾರೆ, ಮನಸ್ತೆ ಪಾದಾಬ್ಜೆ ವಸತು ವಚಃ, ಮನಸ್ತೆ ಪಾದಾಬ್ಜೆ ನಿವಸತು ವಚಃ, ಸ್ತೋತ್ರ ಫಣಿತೋ ಕರೋ ಚಾಭ್ಯರ್ಚನಾ, ಶ್ರುತಿರಪಿ ಕಥಾ ಕರ್ಣನಾವಿಧೌ, ಬುದ್ಧಿ ತವ ಧ್ಯಾನೆ ನಯನ ಯುಗಳೇ ಮೂರ್ತಿ ವಿಭವೇ. ಶಂಕರ ಭಗವತ್ಪಾದರು ಹೇಳ್ತಾರೆ, ಅವ್ರು ಕೊಟ್ಟಿರುವ ಐಶ್ವರ್ಯ ಎಲ್ಲವನ್ನೂ ಕೂಡ ಅವರ ಪಾದಗಳಿಗೆ ಅರ್ಪಣೆ ಮಾಡಬೇಕು. ಸುಮ್ಮನೆ ಎಲ್ಲೋ ಬಿಲ್ಪತ್ರ ಹಾಕ್ತಾರೋ ಎಲ್ಲೋ ನೋಡೋದಲ್ಲ, ಮನಸ್ಸನ್ನ ಎಲ್ಲೋ ನೋಡೋದಲ್ಲ. ಆ ಮನಸ್ಸು ಇಂದ್ರಿಯಗಳು ಎಲ್ಲವನ್ನೂ ಕೂಡ ಆ ಇಂದ್ರಿಯಾಧೀಶನಿಗೆ ಪಾದಗಳಿಗೆ ಅರ್ಪಣೆ ಮಾಡಿದ್ರೆ ಅದೇ ನಿಜವಾದ ಪೂಜೆ. ಅಂತಹ ಪೂಜೆಯನ್ನ ಯಾವ ಚಿಕ್ಕ ವಯಸ್ಸಿನ ರುದ್ರ ಪಶುಪತಿ ಹಾಗೆ ಮಾಡ್ತಾ ಇದ್ದ, ಪ್ರತಿನಿತ್ಯವೂ ಮಾಡ್ತಾ ಇದ್ದಾನೆ. ಒಂದು ದಿವಸ ಪೂಜೆ ಮಾಡಿದ್ದಾನೆ, ಪೂಜೆ ಮಾಡಿದ್ದೆ ಮಂಗಳಾರತಿಯನ್ನು ಮಾಡಿದ್ದಾನೆ. ಅಂತೆಯೇ ಶಿವ ಶಂಕರ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯಪ್ಪ, ಲಿಂಗರೂಪಿ ಆದರೂ ಕೂಡ ಪ್ರಸನ್ನನಾಗಿ ಕಾಣಿಸ್ತಾ ಇದೀಯಪ್ಪ. ನಿನ್ನ ಮಂಗಳವಾದ ಒಂದು ಮೂರ್ತಿಯನ್ನು ನೋಡ್ತಾ ನೋಡ್ತಾ ನನ್ನ ಜೀವನವೇ ಪರಿಪೂರ್ಣವಾಗಿ ಆನಂದಮಯವಾಯ್ತಪ್ಪ ಅಂತ ನಮಸ್ಕಾರ ಮಾಡುತ್ತಾ ಶಿವಾನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ಎಂಬುದಾಗಿ ಆ ಶಿವನನ್ನ, ಅಂತೆಯೇ ಶಿವನ ಅರ್ಧಾಂಗಿ ಮನದನ್ನೇ ಆ ಶರ್ವಾಣಿಯನ್ನ ಸ್ತೋತ್ರ ಮಾಡುತ್ತಾ ನಮಸ್ಕಾರ ಮಾಡುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಮಃ ಶಿವಾಭ್ಯಾಂ ನವ ಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಬುದ್ಧರಾಭ್ಯಾಂ ನಗೇಂದ್ರ ಕನ್ಯಾಂ ವೃಷಕೇತನಾಭ್ಯಾಂ ನಮಃ ಪಾರ್ವತಿ ಶಂಕರಾಭ್ಯಾಂ ಶಂಕರಾಭ್ಯಾಂ. ಆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಶಿವ ಧನ್ಯನಾದೇ ಎಂಬುದಾಗಿ ಮನೆಗೆ ಹೊರಡೋದಕ್ಕೆ ಹಿಂತಿರುಗ್ತಾ ಇದ್ದಾನಂತೆ. ಈ ಸಲ ನೋಡ್ಬೇಡ ಶಿವನ, ಅಯ್ಯೋ ನಾಳೆ ಬೆಳಗ್ಗೆವರೆಗೂ ನೋಡಕ್ಕಾಗೋದಿಲ್ವಲ್ಲ ಅಂತ ಮತ್ತೆ ತಿರುಗಿದ್ರೆ ನೋಡುವುದನಂತೆ ಆ ಲಿಂಗದ ಮೇಲೆ ಚಿಕ್ಕದೊಂದು ಇರುವೆ. ನನ್ನ ಶಿವಪ್ಪನಿಗೆ ಇರುವೆ
ಶಿವಪ್ಪನ ಮೇಲೆ ಇರುವೆ ಎಷ್ಟು ಹೋಗ್ತಾ ಇದೆಯಪ್ಪ. ಅಯ್ಯೋಯ್ಯೋ, ಶಿವಪ್ಪನ ಮೇಲೆ ಇರುವೆ ಬರಬಾರ್ದು, ಯಾವುದು ಕೂತ್ಕೊಳ್ಬಾರ್ದು. ಶಿವ ಅವನು ಪವಿತ್ರನಾದವನು, ಅವನಿಗೆ ಯಾವ ನೋವು ಉಂಟಾಗಬಾರ್ದು. ಅಯ್ಯೋ ಶಿವ, ನೀನು ಆ ಇರುವೆ ಬಂದ್ಬಿಟ್ರೆ ಎಷ್ಟು ನೋವಾಗುತ್ತಪ್ಪ, ಬೇಡ ಬೇಡ ಅಂತ ಹೇಳಿ ಆ ಓಡಿ ಬಂದರಂತೆ ರುದ್ರ ಪಶುಪತಿ. ಆ ಲಿಂಗದ ಮೇಲಿರುವ ಪುಷ್ಪಗಳೆಲ್ಲವನ್ನೂ ಕೂಡ ತೆಗೆದಿದ್ದಾನೆ. ಅಂತ ಆ ಇರುವೆಯನ್ನು ನಿಧಾನವಾಗಿ ತೆಗಿತಾನೆ. ಇರುವೆಯನ್ನು ಕೊಲ್ಲಬಾರದು, ಇರುವೆಯು ನಮ್ಮಂತೆ ಒಂದು ಪ್ರಾಣಿ ಅಂತ ಯೋಚನೆ ಮಾಡುತ್ತಾ ಆ ಇರುವೆಯನ್ನು ನಿಧಾನವಾಗಿ ಪಕ್ಕದಲ್ಲಿಟ್ಟು ಅಂತ, ಶಿವ ನಿನಗೆ ಎಷ್ಟು ನೋವಾಗಿದೆಯೋ ಏನೋ, ನಿನಗೆ ಎಷ್ಟು ಕೋಮಲನಪ್ಪ, ಎಷ್ಟು ಸೂಕ್ಷ್ಮನಪ್ಪ, ನಿನಗೆ ಎಷ್ಟು ಒಂದು ಬಗೆಯ ನೋವು ಉಂಟಾಗಿದೆಯಲ್ವಾ, ನಾನೆಲ್ಲ ವಾಸಿ ಮಾಡ್ತೀನಿ ಅಂತ ಹೇಳುತ್ತಾ ಆ ಶಿವನ ಮೇಲಿದ್ದ ಎಲ್ಲ ನಿರ್ಮಾಲ್ಯ ಪುಷ್ಪಗಳನ್ನು ತೆಗೆಯುತ್ತಾ ಅಂತೆ ನೀ ತೀರ್ಥವನ್ನು ತೆಗೆದುಕೊಂಡು ಬಂದು ಆ ಶಿವನ ಮೇಲೆ ಮತ್ತೆ ಅಭಿಷೇಕವನ್ನು ಮಾಡುತ್ತಾ, ಶಿವ ನಿನ್ನನ್ನ ಮತ್ತೆ ನಾ ಶುದ್ಧಿ ಮಾಡ್ತೀನಪ್ಪ, ನಿನಗೆ ಯಾವುದೇ ವಿಧವಾದ ಒಂದು ಕ್ರಿಮಿಗಳು ಓಡಾಡಬಾರದು, ಆ ರೀತಿ ಇರಬೇಕಂತ ಹೇಳಿ ಪೂಜೆ ಮಾಡುತ್ತಾ ಮತ್ತೆ ಪುಷ್ಪಗಳನ್ನು ತಂದು ಲಿಂಗರೂಪಿಯಾದ ಶಿವನನ್ನ ಹಾಗೆ ಪೂಜೆ ಮಾಡ್ತಾ ಇದ್ದಂತೆ. ನಾವು ಆ ರುದ್ರ ಪಶುಪತಿ ಏನು ಓದಿಲ್ಲ, ಅಷ್ಟು ಆಳವಾಗಿ ಓದಿಲ್ಲ, ಪಂಡಿತರೂ ಅಲ್ಲ. ಆದರೆ ಶಿವ ಅಂದ್ರೆ ಲಿಂಗರೂಪಿ, ಆ ಲಿಂಗದಲ್ಲೇ ಎಲ್ಲ ಲೋಕಗಳು ಅಡಗಿದೆ. ಅಂತೆಯೇ ಲೋಕಗಳು ಸೃಷ್ಟಿ ಮಾಡಿದ ಪರಮೇಶ್ವರೇ ಅಲ್ಲಿದ್ದಾನೆ ಎಂಬುದು ಆನಂದ ಪರವಶನಾಗಿ ಪೂಜೆ ಮಾಡ್ತಾ ಇದ್ದಂತೆ. ಜ್ಞಾನಿಗಳು ಹೇಳ್ತಾರೆ, ಲಿಂಗ ಅಂದ್ರೆ ಸಾಮಾನ್ಯ ಲಿಂಗವಲ್ಲ, ಲಿಂಗ ಅಂದ್ರೆ ದೇವಾದಿ ದೇವತೆಗಳು ಪೂಜೆ ಮಾಡಲು ಕಾದಿದ್ದಾರೆ. ಲಿಂಗ ಅಂದ್ರೆ ಯಾವುದೋ ಕಲ್ಲಿನ ಲಿಂಗ ಅಲ್ಲ, ನಮಗೆಲ್ಲ ಕಲ್ಲಾಗಿ ಕಾಣಿಸುತ್ತೆ. ಆದ್ರೆ ಭಕ್ತರಿಗೆ ಅಂತೆಯೇ ಅವನಿಗೆ ಅರ್ಪಣೆ ಮಾಡಿಕೊಂಡಿರುವ ಸುಕೃತಿರಾದ ಜೀವಿಗಳಿಗೆ ಅದು ಜ್ಯೋತಿರ್ಲಿಂಗ, ಅಂತೆಯೇ ಸದಾಶಿವಲಿಂಗ. ಬ್ರಹ್ಮ ಮುರಾರಿ ಸುರಾರ್ಪಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶನ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರವರಾರ್ಪಿತ ಲಿಂಗಂ ಭಾವೈ ಭಕ್ತಿ ವಿರೇವ ಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ 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 ದಿನಕರ ಕೋಟಿ ಪ್ರಭಾಕರ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಬ್ರಹ್ಮ ಮುರಾರಿ ಸುರಾರ್ಪಿತ ಲಿಂಗಂ ನಿರ್ಮಲ ಭೂಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶನ ಲಿಂಗಂ ಲಿಂಗಂ ಶಿವಲಿಂಗಂ ಸದಾ ಶಿವಲಿಂಗಂ ಸದಾ ಶಿವಲಿಂಗಂ ಶಿವಲಿಂಗಂ ಸದಾ ಶಿವಲಿಂಗಂ. ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ್. ಪರಶಿವ ಮಹಾರಾಜ ಕೀ ಜೈ. ಶಂಭೋ ಶಂಕರ. ಇಲ್ಲಿ ಆ ಬಾಲಕ ಆ ಲಿಂಗವನ್ನ ಸರ್ವಸ್ವ ಎಂಬುದಾಗಿ ತಿಳ್ಕೊಳ್ತಾ ಇದ್ದಾನೆ. ಅವನಿಗೆ ಏನು ಗೊತ್ತಿಲ್ಲ, ಲಿಂಗ ಅಂದ್ರೆ ಏನು ಗೊತ್ತಿಲ್ಲ. ಆ ಕಲ್ಲು ಲಿಂಗವನ್ನ ನಮ್ಮಂಥವ್ರು ಸಾಮಾನ್ಯ ಪಾಮರ ಕಲ್ಲು ಅಂತಾರೆ, ಆದ್ರೆ ಅವನಿಗೆ ಜ್ಯೋತಿರ್ಲಿಂಗವಾಗಿದೆ ಅಂತ ಪೂಜೆ ಮಾಡ್ತಾ ಇದ್ದಾನಂತೆ. ಅವನು ಯಾವ ರೀತಿ ಮಾಡ್ತಾ ಇದ್ದಾನಂತೆ, ಆ ಲಿಂಗ ಕೇವಲ ಲಿಂಗವಲ್ಲ, ಆ ಲಿಂಗದ ಶಿವ ಯಾರು ಅಂದ್ರೆ ಅವನು ಹೇಗೆ ಪೂಜೆ ಮಾಡ್ತಾನಂತೆ, ಮನಸ್ಸೆಲ್ಲೂ ಕೂಡ ಪೂರ್ಣವಾಗಿ ಅರ್ಪಣೆ ಮಾಡ್ಕೊಳ್ತಾನೆ. ಪ್ರತಿನಿತ್ಯವೂ ಬರ್ತಾನೆ, ಮನೆಯಲ್ಲಿ ಪೂಜೆ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋದ್ರೂ ಶಿವನೇ. ಆ ಶಿವಲಿಂಗವನ್ನು ನೋಡುತ್ತಾ ನೋಡುತ್ತಾ ಹೇಗೆ ಪೂಜೆ ಮಾಡ್ತಾನೆ ಅಂದ್ರೆ, ಉಳಕಿದ ಮನದಲ್ಲಿ ಪೂಜಿಪ ಬಾಲನು, ಉಳಕಿದ ಮನದಲ್ಲಿ ಪೂಜಿಪ ಬಾಲನು, ಬೆಳಗುವ ಶಿವನ ಬೆಳಗುವ ಶಿವನ ಮಂಗಳ ಲಿಂಗವನು, ಉಳಕಿದ ಮನದಲ್ಲಿ ಪೂಜಿಪ ಬಾಲನು, ಬಾಲ ರುದ್ರ ಪಶುಪತಿ ಹರಿಯ
ಅರಿಯುತ್ತ ಅರಿಯದೆ ಭವನ ಉಗ್ರನೆಂಬುದನು ಅರಿಯದೆ ಭವನ ಉಗ್ರನೆಂಬುದನು ಅರಿಯುತ್ತ ಪರಶಿವನ ಪ್ರಸನ್ನನೆಂದು ಅರಿಯುತ್ತ ಪರಶಿವನ ಪ್ರಸನ್ನನೆಂದು ಒಳಗಿದ ಮನದಲ್ಲಿ ಪೂಜಿಪ ಬಾಲನು ಬಲ್ಲದೆ ಭವನ ಗರಳಧರನೆಂದು ಗರಳಧರ ವಿಷಕಂಠ ಶ್ರೀಕಂಠ ಬಲ್ಲದೆ ಭವನ ಗರಳಧರನೆಂಬುದ ತಿಳಿಯುತ ಶಿವನ ಚಂದ್ರಧರನೆಂದು ಬಳಕಿದ ಮನದಲ್ಲಿ ಪೂಜಿಪ ಬಾಲನು ಪೂಜಿಪ ಬಾಲ ರುದ್ರಪಶುಪತಿ ವರದ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಹರ ನಮ ಪಾರ್ವತಿ ಪದಗೆ ಹರ ಹರ ಮಹಾದೇವ್. ಇಲ್ಲಿ ಕಥಾಭಾಗದಲ್ಲಿ ನೋಡಿದ್ರೆ ರುದ್ರಪಶುಪತಿ ಆ ಶಿವನನ್ನ ಅಚ್ಚುಮೆಚ್ಚಿನ ತನ್ನ ಸರ್ವಸ್ವ, ತನ್ನ ಬಂಧು, ತನ್ನ ನೆಂಟ, ತನ್ನ ತಂದೆ ತಾಯಿ, ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಎಂಬುದಾಗಿ ಅಷ್ಟು ಹಿರಿಮೆಯ ಭಕ್ತಿಯಿಂದ ಉನ್ನತವಾದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನೆ. ಇಂತಹ ಭಕ್ತೋತ್ತಮ ಸದಾಕಾಲ ಕೈಗಳಲ್ಲಿ ಪೂಜೆ ಮಾಡೋದು, ಮನದಲ್ಲಿ ಲಿಂಗರೂಪಿಯಾದ ಶಿವ. ಅಂತೆ ಆ ಶಿವನನ್ನು ಏನ್ ಅನ್ಕೊಂಡಿದ್ದಾನೆ ಅಂದ್ರೆ, ಶಿವ ಅಂದ್ರೆ ವಿಷ ಕುಡಿದಿಲ್ಲ. ನಾವೆಲ್ಲ ಶಿವ ಅಂದ ತಕ್ಷಣ ನಮಗೆ ಭಯಂಕರವಾದ ಮೂರ್ತಿ ಕಾಣಿಸ್ತಾನೆ, ವೀರಭದ್ರನ ಕಾಣಿಸ್ತಾನೆ. ಕಣ್ಣುಗಳನ್ನು ಅಗಲವಾಗಿ ಬಿಡುತ್ತಾ ತ್ರಿಶೂಲವನ್ನು ಧರಿಸಿ ದುಷ್ಟನ ಸಂಹಾರ ಮಾಡುವ ಭಯಂಕರ ಮೂರ್ತಿ, ಉಗ್ರ ಅಂತಾನೆ, ಅದರ ಅರ್ಥವೇ ಅದು. ಆದರೆ ಈ ಬಾಲಕ ಭಕ್ತರಿಗೆ ಹಾಗೆ ಕಾಣಿಸ್ತಾ ಇಲ್ಲ. ಅವನು ಪ್ರಸನ್ನವದನ, ಕೋಮಲವಾಗಿದ್ದಾನೆ, ಯಾವಾಗಲೂ ನಗರಗ್ತಾ ಇದ್ದಾನೆ ಅಂತ ಅನ್ಕೊಂಡ್ ಬಿಟ್ಟಿದ್ದಾನೆ. ಅವನು ಉಗ್ರನೇ ಅಲ್ಲ, ಚಂದ್ರಶೇಖರನಾಗಿದ್ದಾನೆ, ಚಂದ್ರನ ಕೋಮಲವಾಗಿದ್ದಾನೆ. ಅವನನ್ನು ತನ್ನ ತಲೆ ಮೇಲೆ ಧರಿಸಬೇಕಾದ್ರೆ ಅವನು ಎಷ್ಟು ಕೋಮಲವಾಗಿರ್ಬೇಕು ಅಂತ ತಾನು ಸದಾ ಭಾವಿಸ್ತಾ ಇದ್ದಾನೆ. ಭಕ್ತರ ಭಾವನೆಗೆ ತಕ್ಕಂತೆ ಪರಮಾತ್ಮ ದರ್ಶನ ಕೊಡ್ತಾನೆ. ಇಲ್ಲಿ ಕಥಾಭಾಗದಲ್ಲಿ ಬಂದರೆ ಯಾವ ಆ ಶಿವನ ಮಂಗಳ ಮೂರ್ತಿ ಪ್ರಸನ್ನನಾಗಿ ಸದಾ ಆನಂದವನ್ನೇ ಕೊಡ್ತಾ ಇದ್ದಾನಂತೆ ರುದ್ರಪಶುಪತಿ. ಹೀಗೆ ಅನೇಕ ದಿವಸಗಳ ಕಾಲ ಕಳೀತಾ ಇದೆ. ಅಂತೆ ದೇವಸ್ಥಾನಕ್ಕೂ ಬರ್ತಾ ಇದ್ದಾನೆ, ಮನೆಯಲ್ಲಿಯೂ ಪೂಜೆ ಮಾಡ್ತಾನೆ. ಅಂತೆ ಶಿವನ ಭಕ್ತರು ಯಾರಾದ್ರೂ ಕಂಡ್ರೆ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಸ್ವಾಮಿ ಶಿವನೊಂದು ಅನುಗ್ರಹ ಬೇಗ ಒದಗುವಂತೆ ಮಾಡ ಎಂಬುದಾಗಿ ಅವರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಶಿವ ಭಕ್ತರು ಬೇರೆಯಲ್ಲ, ಶಿವನು ಬೇರೆಯಲ್ಲ, ಭಗವಂತ ಭಕ್ತರ ಅಧೀನ ಅನ್ನುವುದನ್ನ ತಾನು ತನ್ನ ಜೀವನದಲ್ಲೇ ಸಾರ್ತಾ ಇದ್ದಾನೆ. ಈ ರೀತಿ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡ್ತಾ ಇದ್ದಾನಂತೆ. ಅಂತೆ ದೇವಸ್ಥಾನಕ್ಕೂ ಬರ್ತಾ ಇದ್ದಾನೆ. ಅಂತೆ ಪೂಜೆ ಮಾಡ್ತಾ ಇದ್ದಾನೆ ಭಕ್ತಿಯಿಂದ ಆ ಲಿಂಗರೂಪಿಯಾದ ಪರಮಾತ್ಮನಿಗೆ. ಒಂದು ದಿವಸ ಪೂಜೆ ಮಾಡಿದ್ದಾನೆ ದೇವಸ್ಥಾನದಲ್ಲಿ, ಆ ಚಿದಂಬರ ಕ್ಷೇತ್ರದಲ್ಲಿ. ಹೇ ಶಂಕರ, ಶಿವ, ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತೀರಪ್ಪ, ನನ್ನ ಪೂಜೆಯನ್ನು ಸ್ವೀಕಾರ ಮಾಡೋ. ನನಗೆ ಆವಾಹನೆ ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ, ವಿಸರ್ಜನೆ ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ, ಎಲ್ಲಿ ಪುಷ್ಪವನ್ನು ಅರ್ಪಣೆ ಮಾಡಬೇಕು ಗೊತ್ತಿಲ್ಲ. ನೀನು ಇಡೀ ಜಗತ್ತಿಗೆ ಸ್ವಾಮಿ ಆಗಿದ್ದೀಯಾ. ಆವಾಹನಂ ನ ಜಾನಾಮಿ ನ ಜಾನಾಮಿ ವಿಸರ್ಜನಂ ಪೂಜಾಂಚೈವ ನ ಜಾನಾಮಿ ಕ್ಷಮಸ್ವ ಕರುಣಾನಿಧೇ ಎಂಬುದಾಗಿ ಹೇಳುತ್ತಾ ಆ ಶಿವನ ಪಾದಗಳನ್ನೇ ಚಿಂತನೆ ಮಾಡುತ್ತಾ ಭಂ 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 ಹರ ಹರ 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 ವೃಷಭವಾಗನ ವಿಶಾಲ ವದನ ತ್ರಿಪುರ ನಾಶನ ಈಶ್ವರ ಭಂ 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 ಹರ ಹರ ಭಂ 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 ಶಂಕರ ಭಂ 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 ಶಂಕರ ಭಂ 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 ಶಂಕರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಶಂಭೋ ಶಂಕರ ಜಯ ಜಯ ಶಂಕರ ಗಿರಿಜ ಶಂಕರ ಹರ ಹರ ಶಂಕರ ಸಾಂಬ ಸದಾ ಶಿವಮರ ಜಗೀ ಜಯ. ಈ ರೀತಿ ಪೂಜೆ ಮಾಡಿದಾನಂತೆ. ಅಂತೆಯೇ ದೇವಸ್ಥಾನದಿಂದ ಹೊರಗೆ ಬರಬೇಕಾದರೆ ಕಥಾ ಕೀರ್ತನ ನಡೀತಾ ಇದೆ.
ಕಥೆ ಅಂದ್ರೆ ಏನ್ ನಡೆಯೋದು ಅಂದ್ರೆ ಶಿವನ ಕಥೆ ನಡಿಬೇಕು. ದೇವಸ್ಥಾನಗಳು ಅಂದ್ರೆ ಏನಿರಬೇಕು ಅಂದ್ರೆ ಮೌನವಾಗಿರಬೇಕು. ಮಾತಾಡೋದಿದ್ರೆ ಶಿವನ ಮಹಿಮೆಯನ್ನೇ ಮಾತಾಡಬೇಕು. ನಾಲಿಗೆಯಲ್ಲಿ ನುಡಿಯುವುದಾದ್ರೆ ಶಿವನ ಗಾನವನ್ನು ಮಾಡಬೇಕು. ಆದ್ರೆ ಅವಾಗ ಬರ್ತಾ ಬರ್ತಾ ಮಾತಾಡಬೇಕಾದ್ರೆ ದೇವಸ್ಥಾನದಲ್ಲೇ ಪುರುಸೊತ್ತಾಗೋದು, ಅಲ್ಲೇ ಮಾತಾಡಕ್ ಹೋಗೋದು. ದೇವರ ದರ್ಶನ ಮಾಡುವಾಗಲೇ ಕೆಲವು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ಮನೆ ವಿಷಯ ಎಲ್ಲ ಆವಾಗಲೇ ಪುರುಸೊತ್ತಾಗದೆ, ನಾಳೆ ಶಿವರಾತ್ರಿ ಏನ್ ಮಾಡ್ತೀರಾ, ಏನ್ ಫಲಾರ ಮಾಡ್ತೀರಾ, ಏನ್ ಉಪವಾಸ ಮಾಡ್ತೀರಾ ಅಂತ ಹೇಳಿದ್ದೆ ಹಬ್ಬಗಳ ವಿಷಯ ಎಲ್ಲ ಮಾಡ್ತಾ ಇರ್ತಾರೆ. ಏಕಾದಶಿ ಬಂದ್ರೆ ನಾಳೆ ಏನ್ ಏಕಾದಶಿ ಊಟ ಮಾಡ್ತೀರಾ, ತಿಂಡಿ ತಿಂತೀರಾ ಅಂತ ಮಾತಾಡ್ಕೊಂಡು ಹೋಗ್ತೀರಿ. ಈಗ ಮಾತಾಡ್ಕೊಂಡು ಹೋಗೋದು. ದೇವ್ರ ಹತ್ರ ಹೋದ ತಕ್ಷಣ ನಡೀರಿ ಅಂತ ಇರ್ತಾರೆ. ತುಂಬಾ ಜನ ಬಂದಿರ ದೇವ್ರ ದರ್ಶನ ಅಂತ ಆಯ್ತು. ದೇವ್ರು ಯಾವ ದರ್ಶನ ಮಾಡಿದ್ರೆ ಯಾಗಿದ್ದ ದೇವ್ರ ಆ ಗಲಾಟೆಯಲ್ಲಿ ನೋಡಕ್ಕಾಗುತ್ತೇನಪ್ಪ, ಏನೋ ಕೈ ಮುಗಿದುಕೊಂಡು ಅಂದ್ರೆ ದೇವರನ್ನೇ ನೋಡೋದಿಲ್ಲ ಕೆಲವರು. ಅಂದ್ರೆ ದೇವರು ದೇವಸ್ಥಾನಕ್ಕೆ ಹೋದ ಮೇಲೆ ಮೌನವಾಗಿರಬೇಕು. ಶಿವನ ಕೀರ್ತನೆಯನ್ನು, ಕಥಾ ಕೀರ್ತನೆಯನ್ನು ಕೇಳಬೇಕು. ಇಲ್ಲಿ ದೇವಸ್ಥಾನಗಳಲ್ಲಿ ಹಿಂದಿನ ಒಂದು ಸಂಪ್ರದಾಯದಂತೆ ಕಥಾ ಕೀರ್ತನೆ ನಡೀತಾ ಇದೆ. ಶಿವನ ಮಹಿಮೆಯನ್ನ ಸಾರುವಂತಹ ಆ ಶಿವನು ಯಾವ ಒಂದು ವಿಷವನ್ನ ಕುಡಿದ ದಿವ್ಯವಾದ ಕಥೆಯನ್ನ ಯಾವ ಪಂಡಿತೋತ್ಸವರು ಹಾಗೆ ಗಾನ ಮಾಡ್ತಾ ಇದ್ದಾರಂತೆ ಈ ಕಥಾ ಕೀರ್ತನೆಯಲ್ಲಿ. ಅಂತೆ ರುದ್ರ ಪಶುಪತಿ ನೋಡಿದ, ಓ ಶಿವನ ಮಹಿಮೆ ಹೇಳ್ತಾ ಇದ್ದಾರೆ, ನಾನೂ ಕಡೆ ಕೇಳಬೇಕಂತ ಹಾಗೆ ಕೂತ್ಕೊಂಡಂತೆ ಅಂತೆ ಪಂಡಿತರು ಹೇಳ್ತಾ ಇದ್ದಾರೆ. ಯಾವ ದೂರ್ವಾಸರಾದರೂ ಒಮ್ಮೆ ಹಾಗೆ ಸಂಚಾರ ಮಾಡುತ್ತಾ ಎಲ್ಲ ಲೋಕಗಳನ್ನ ಸಂದರ್ಶನ ಮಾಡುತ್ತಾ ಮುಂದೆ ನಡೆಯುತ್ತಿರುವಾಗ ಎದುರಿಗೆ ದೇವೇಂದ್ರ ಐರಾವತವನ್ನು ಏರಿ ಬರ್ತಾ ಇದ್ದಾನಂತೆ. ಆ ಸಮಯದಲ್ಲಿ ದೇವತೆಗಳ ರಾಜ ದೇವೇಂದ್ರ, ಓಹೋ ಸುರೇಂದ್ರ ಕ್ಷೇಮವಷ್ಟೇ, ಈ ಪುಷ್ಪಮಾಲೆಯನ್ನು ತೆಗೆದುಕೋ, ಇದು ಆ ಜಗನ್ಮಾತೆಗೆ ಅರ್ಪಣೆ ಆಗಿರುವ ಪವಿತ್ರವಾದ ಪ್ರಸಾದ, ಇದನ್ನು ಸ್ವೀಕಾರ ಮಾಡು, ನಿನಗೆ ಮಂಗಳ ಉಂಟಾಗಲಿ ಎಂಬುದಾಗಿ ಹೇಳಿದರೆ ದೇವೇಂದ್ರ ಸೊಕ್ಕಿನಿಂದ ಆ ಮಾಲೆಯನ್ನು ತೆಗೆದುಕೊಂಡು ಐರಾವತದ ಮೇಲೆ ಹಾಕಿದರಂತೆ. ಐರಾವತವಾದ ತನ್ನ ಸೊಂಡಿಲಿನಿಂದ ತಿರುಗಿಸುತ್ತಾ ರೈ ಎಂಬುದಾಗಿ ಬೀಸಿದ್ದಂತೆ. ಇದನ್ನು ಕಂಡು ದೂರ್ವಾಸರಿಗೆ ಅಪಾರವಾದ ಕ್ರೋಧ ಉಂಟಾಗಿದೆ. ಎಲ್ಲೆಲ್ಲೋ ದೂರ್ತದ್ದು. ದೇವೇಂದ್ರ, ನಾನು ಕೊಟ್ಟ ಆ ಜಗನ್ಮಾತೆಯ ಪ್ರಸಾದದ ಮೇಲೆ ಇಷ್ಟು ಸೊಕ್ಕನ್ನು ತೋರಿಸ್ತಾ ಇದೆಯಾ? ಈ ಸೊಕ್ಕು ಬರಬೇಕಾದ್ರೆ ನಿನ್ನ ಒಂದು ಸ್ಥಾನ ಬಲ, ನಿನ್ನ ಅಧಿಕಾರ ಬಲ, ಅಂತೆಯೇ ನಿನ್ನ ಭೋಗ ಭಾಗ್ಯಗಳ ಬಲ ಎಲ್ಲವೂ ಕೂಡ ನಾಶವಾಗಲಿ ಎಂಬುದಾಗಿ ಶಾಪ ಕೊಟ್ಟಿದ್ದಾರಂತೆ. ಈ ಶಾಪವನ್ನು ಕೇಳಿದ ಯಾವ ದೇವೇಂದ್ರನಾದರೂ ಶ್ರೀಮನ್ನಾರಾಯಣನ ಅಣತೆಯಂತೆ ಮತ್ತೆ ಶಕ್ತಿಯನ್ನು ಪಡೆಯಲು, ಮತ್ತೆ ಅಧಿಕಾರವನ್ನು ಸಂಪಾದನೆ ಮಾಡಲು ಕ್ಷೀರಸಾಗರವನ್ನು ಮಥನ ಮಾಡ್ತಾ ಇದ್ದಾರಂತೆ. ಯಾವ ದೇವತೆಗಳು ರಾಕ್ಷಸರೊಡನೆ ಕೂಡುತ್ತಾ ಅಂತೆ ಆ ಪ್ರಾರಂಭದಲ್ಲಿ ಘೋರವಾದ ವಿಷ ಆ ಕ್ಷೀರಸಾಗರ ಮಧ್ಯದಿಂದ ಹಾಗೆ ಉತ್ಪನ್ನವಾಗ್ತಾ ಇದೆಯಂತೆ. ಇಡೀ ಜಗತ್ತನ್ನೇ ಸುಡಲು ಕಾದಿದೆಯೋ ಅಂತೆಯೇ ಎಲ್ಲ ಕಡೆ ಹರಡುತ್ತಿರುವಾಗ ದೇವಾದ ದೇವತೆಗಳು, ದೇವೇಂದ್ರ, ರಕ್ಕಸರು ಎಲ್ಲರೂ ಒಟ್ಟಿಗೆ ಶಿವ ಪರಮೇಶ್ವರ ನೀನೇ ಕಾಪಾಡಬೇಕು, ಈ ವಿಷಯದ ಒಂದು ಹಾವಳಿಯಿಂದ ನಮ್ಮೆಲ್ಲರೂ ಕೂಡ ಮತ್ತೆ ಬದುಕುವಂತೆ ಮಾಡಬೇಕು ಎಂದಾಗ ಯಾವ ಕೈಲಾಸನಾಥನಾದರೂ ದಯೆಯನ್ನು ತೋರಿಸುತ್ತಾ ಅಲ್ಲಿ ಪ್ರತ್ಯಕ್ಷನಾಗಿ ತನ್ನ ಕೈಯನ್ನು ಚಾಚಿದ್ದಾನಂತೆ. ಅಂತೆ ತನ್ನ ಹಸ್ತದಲ್ಲಿ ಆ ಇಡೀ ಆ ಬೃಹತ್ತಾದ ಒಂದು ಹಾಲಾಹಲ ವಿಷ ಎಲ್ಲ ಲೋಕಗಳು ಸುಡುತ್ತಿರುವ ಮಹಾ ಅಗ್ನಿ ರೂಪದಲ್ಲಿರುವ ದಂಡ ಶೂಕವಾದ ವಿಷವನ್ನ ಒಂದು ಗುಟಕಾಗಿ ತನ್ನ ಕೈಯಲ್ಲಿ ಹಿಡಿಯುತ್ತಾ ಪಾರ್ವತಿಗೆ ಮುಖವನ್ನು ನೋಡಿದ್ದಾನಂತೆ. ಪಾರ್ವತಿಯು ಮಂದಹಾಸ ಮಾಡಿದ್ದಾಳಂತೆ. ಅದನ್ನು ಹಾಗೆ ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿದ ಕೂಡಲೇ ಈ ಶಿವನ ಕಂಠ ವಿಷಕಂಠವಾಯಿತಂತೆ. ವಿಷಕಂಠ ಭಗವಾನಿಗೆ ಎಂಬುದಾಗಿ ಕೀರ್ತನೆ ಮಾಡ್ತಾ ಇದ್ದು ಪಂಡಿತರು ಹೇಳಿದ್ರಂತೆ. ಜನರೆಲ್ಲ ಜಯ ಶಂಕರ್, ಜಯ ಹರಶಂಕರ್, ಶಂಭೋ ಶಂಭೋ ಶಂಕರ್, ಆಹಾ ಶಿವ ಮಂಗಳ ಮಂಗಳ ಉಂಟಾಗಲಿ ಎಂಬುದಾಗಿ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರೆ ರುದ್ರ ಪಶುಪತಿ ಮೇಲದ್ದನಂತೆ. ಏನಿದು ನೀವೆಲ್ಲ ಸಂತೋಷ ಪಡ್ತಾ ಇದ್ದೀರಾ? ಏನ್ ಅನ್ಯಾಯ ಇದು? ಅಲ್ಲ, ಶಿವ ವಿಷ ಕುಡಿದ್ರೆ ಅಂದ್ರೆ ನೀವು ಸಂತೋಷ ಪಡ್ತೀರಲ್ಲ, ಏನ್ ನಿಮಗೆ ಬುದ್ಧಿ ಇದೆಯಾ? ಎಲ್ಲಾದ್ರೂ ಉಂಟೆ. ಶಿವ ವಿಷ ಕುಡಿದ್ರೆ ಎಷ್ಟು ಸಂಕಟ ಪಡಬೇಕು. ನಿಮ್ಮ ಮನೆಯಲ್ಲಿ ಯಾರೋ ವಿಷ ಕುಡಿದ್ರೆ ನೀವು ಸಂತೋಷ ಪಡ್ತೀರಾ? ನಿಮ್ಮ ಬಂಧುಗಳಾಗಲಿ, ನಿಮ್ಮ ಅಣ್ಣ ತಮ್ಮಂದರಾಗಲಿ ವಿಷ ಕುಡಿದ್ರೆ, ಶಿವ ಶಿವ ಎಂತಹ ಘೋರ ಕೃತ್ಯವನ್ನು ಮಾಡಿದೆ ಶಿವ, ನೀನು ವಿಷ ಕುಡಿದಿಯಲ್ಲ, ನಿನ್ನ ಕಂಠದಿಂದ ಒಳಗೆ ಹೋದರೆ ನಿನ್ನ ಒಂದು ಸ್ಥಿತಿ ಏನಾಗಬೇಕು, ನಿನ್ನ ಬದುಕು ಏನಾಗಬೇಕು ಶಿವ ಎಂಬುದಾಗಿ ಆ ರುದ್ರ ಪಶ್ಯಾದ ಧರ್ಮದ ಕೆಳಗೆ ಬಿದ್ದರಂತೆ. ಮೂರ್ಛಾಕ್ರಾಂತರಾಗಿ ಬಿದ್ದಿದ್ದಾನೆ. ಜನರೆಲ್ಲ ಮೇಲೆ ಬಿಸಿದಾರಂತೆ ನೀರನ್ನು ತಟ್ಟುತ್ತಾ. ರುದ್ರ ಪಶುಪತಿ, ಇದು ನಾವು ಕಥೆ ಕೇಳ್ತಾ ಇರೋದು. ಶಿವನ ಕಥೆ ಯಾವಾಗಲೂ ಹಿಂದೆ ನಡೆದಿದ್ದಿರ್ಬೋದು. ಇದು ಆಧ್ಯಾತ್ಮಿಕ ಕಥೆ. ಇದ್ರ ಬಗ್ಗೆ ನೀನು ಯಾಕೆ ದುಃಖ ಪಡ್ತಾ ಇದೀಯಾ ಅಂದ್ರೆ, ಕಥೆ ಕೇಳೋರೆಲ್ಲ ಹೀಗೆ ಮಾತಾಡೋದು. ಕೆಲವರು ಕಥೆ ಆದರೂ ಕೇಳ್ತಾರೆ, ಆದ್ರೆ ಕಥೆನೇ ಕೇಳೋರಿಗಿಲ್ಲ. ಈಗಿನ ಕಾಲದಲ್ಲಿ ಕೆಲವರು ಕಥೆ ಅಂದ್ರೆ ಆಯಾ ಶಿವದ ಕಥೆಯನ್ನ ಆಯಾ ಬೇಡಿ ಮನೆಗೆ ಹೋಗೋಣ ಅಂತಾರೆ.
ಇಲ್ಲಿರೋರೆಲ್ಲ ಬೇರೆಯವರೆಲ್ಲ ಹಾಗೆ ಮಾತಾಡೋದಿಲ್ಲ, ಕೆಲವರು ಹಾಗೆ ಮಾತಾಡ್ತಾರೆ. ಆದ್ರೆ ರುದ್ರಪಶಿ ಕಥೆ ಕೇಳ್ತಾ ಇರೋದು ಹೇಗೆ ಅಂದ್ರೆ, ತನ್ನ ಮನಸ್ಸನ್ನು ಪರಿಪೂರ್ಣವಾಗಿ ಕೇಳ್ತಾ ಇದ್ದಾನೆ. ಕೇಳೋದಲ್ಲ, ಆ ಒಂದು ಪ್ರಪಂಚಕ್ಕೆ ಜಗತ್ತಿಗೆ ಹೊರಟೋಗಿದ್ದಾನೆ. ಶಿವ ಎದುರಿಗೆ ತೆಗೆದುಕೊಂಡಿದ್ದಾನೆ, ವಿಶ್ವವನ್ನ ಗುಟುಕಾಗಿ ತೆಗೆದುಕೊಂಡಿದ್ದಾನೆ. ಅದನ್ನು ಹಾಗೆ ಕುಡಿತಾನೆ, ಅದನ್ನು ನೋಡ್ತಾ ಇದ್ದಾನಂತೆ ಕಣ್ಣುಗಳಲ್ಲಿ. ಛೀ ಮೂಡರೆ, ಏನ್ ಮಾತಾಡ್ತಾ ಇದ್ದೀರಾ? ನಾನ್ ನೋಡ್ತಾ ಇದ್ದೀನಿ ಶಿವ ವಿಷ ಕುಡಿತಾ ಇರೋದನ್ನು. ಅವನಿಗೆ ಅನ್ಯಾಯವಾಗ್ತಾ ಇದ್ರೆ ನೀವೆಲ್ಲ ಯಾವುದೋ ಕಾಲದಲ್ಲಿ ನಡೆದಿದ್ದು ಅಂತ ನನ್ನ ಒಂದು ಮನಸ್ಸನ್ನೇ ಕೆಳಗ್ತಾ ಇದ್ದೀರಾ. ಇಲ್ಲ, ಖಂಡಿತ ಸುಳ್ಳು ನೀವು ಹೇಳ್ತಾ ಇರೋದು. ಶಿವ ವಿಷ ಕುಡ್ತಿದ್ದಾನೆ, ಇಲ್ಲೇ ನಾನು ನೋಡ್ತಾ ಇದ್ದೀನಿ, ನೋಡಿ ನನ್ನ ಎದುರಿಗೆ ನಿಂತಿದ್ದಾನೆ ಎಂಬುದಾಗಿ ಅದ್ಭುತವಾದ ತನ್ನೈತಿಯನ್ನು ಪಡಿತಾ ಇದ್ದಾನಂತೆ. ಕೆಲವರೆಲ್ಲ ನಗ್ತಾ ಇದ್ದಾರೆ, ಏನಪ್ಪ ಇವನೇನೋ ಹುಚ್ಚಿಗೆ ತಿಳಿದು ಬಿಟ್ಟಿದ್ಯೋ ಅಂತ. ಆದ್ರೆ ನಮಗೆಲ್ಲ ಹುಚ್ಚು, ಯಾಕೆಂದ್ರೆ ನಾವು ತಿಂದ್ರೆ ಚಪ್ಪರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಕೆಲವರು ಆಟ ಆಡ್ತಾ ಇದ್ರೆ ಡ್ಯಾನ್ಸ್ ಮಾಡ್ತಾರೆ, ಎಲ್ಲೋ ಆಟ ಆಡ್ತಾ ಇದ್ರೆ ಇಲ್ಲಿ ಕುಣಿತಾ ಇರ್ತಾರೆ, ಅಂಥವ್ರು ನೋಡ್ತೇವೆ. ಅದೆಲ್ಲ ಯಾರು ಹುಚ್ಚು ಅನ್ನೋದಿಲ್ಲ. ಶಿವನಿಗೋಸ್ಕರ ನಮ್ಮ ಜೀವನವನ್ನು ಯಾರು ಕುಣಿತಾರೋ, ತಮ್ಮ ಜೀವನವನ್ನೇ ಅರ್ಪಣೆ ಮಾಡ್ತಾ ಕುಣಿತಾರೋ ಅವ್ರು ಹುಚ್ಚಿಡಿದು ಬಿಟ್ಟಿದೆ ಅಂತಾರೆ. ಕೆಲವರು ಹಾಗೆ ಮಾತಾಡ್ತಾರೆ. ಆದ್ರೆ ರುದ್ರ ಪಶುಪತಿ ನೋಡುತ್ತಾ ಇಲ್ಲಿ ಕೆಲವರು ಹಾಸ್ಯ ಮಾಡ್ತಾರಂತೆ, ಕೆಲವರು ಹುಚ್ಚಿಡಿದು ಬಿಟ್ಟಿದೆ ಅಂತಾರಂತೆ. ಅದನ್ನ ಲೆಕ್ಕಿಸದೆ ಶಿವ ಶಿವ ಅಲ್ಲ, ಈ ಜನರೆಲ್ಲ ಸಿರ್ರಿ, ಇವರೆಲ್ಲ ಮೂಢರು. ನಿನ್ನ ಪಾರ್ವತಿ ಏನ್ ಮಾಡ್ತಾ ಇದ್ದಾಳೆ? ನಿನ್ನ ಮನದಲ್ಲಿ ನಿನ್ನ ಇಚ್ಛೆ ಪಟ್ಟು ಮದುವೆ ಮಾಡ್ಕೊಂಡ್ಲಲ್ಲ, ಆ ಪಾರ್ವತಿ ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ತಪಸ್ಸು ಮಾಡಿದ್ರು. ಅವಳು ಎಲ್ಲೋದ್ರು? ಅವಳು ವಿಷವನ್ನು ಕುಡಿತಾ ಇದ್ರೆ ನೀನು ಸುಮ್ಮನೆ ಬಿಟ್ಬಿಟ್ಲಲ್ಲ. ಆ ನಿನ್ನ ಯಾವ ಪುತ್ರ ಇದ್ದಲ್ಲ ಗಣಪತಿ, ಲೋಕದಲ್ಲಿ ಎಲ್ಲರಿಗೂ ವಿಘ್ನ ಉಂಟು ಮಾಡ್ತಾನೆ, ಈ ವಿಷ ಕುಡಿಯೋದಕ್ಕೆ ಯಾಕೆ ವಿಘ್ನ ಮುಟ್ಲಿಲ್ಲ ಎಂಬುದಾಗಿ ತಾನು ಪರಿತಪಿಸುತ್ತಾ ಮತ್ತೆ ಮತ್ತೆ ಹೇಳ್ತಾ ಇದ್ದಾನಂತೆ. ಶಿವ ಏಕೈಕ ಶಿವನೇ ನಂಜನು ಓಡೆ, ಏಕೈಕ ಶಿವನೇ ಏಕೈಕ ಶಿವನೇ ನಂಜನು ಓಡೆ, ಅಕ್ಕರೆಯ ತೋರುಕ ಸಲಹರು ಇಲ್ಲವೇ ಶಿವ ಶಿವ ಶಂಕರ ಏಕಯ ಉಂಡೆ ನಂಜನು ನಂಜುಂಡ, ಏಕಯನುಂಡೆ ನಂಜನು ನಂಜುಂಡ, ಅಕ್ಕರೆಯ ತೋರುತ್ತ ಯಾರೂ ಇಲ್ಲವೇ ಮನದನೆ ಮಹಾದೇವಿ ಸನಿಗದಲಿಲ್ಲವೇ, ವಿನಾಯಕ ಕಾರ್ತಿಕ ತನಯರು ಶಿವಭಕ್ತ ಗಣಗಳು ಕಾಣಲಿಲ್ಲವೇ, ಶಿವಭಕ್ತ ಗಣಗಳು ಕಾಣಲಿಲ್ಲವೇ, ಶಿವಭಕ್ತ ಗಣಗಳು ಕಾಣಲಿಲ್ಲವೇ, ಘನಕೃಪಾನಿಧಿ ನಿನಗೆ ಕುಂದೆ, ಘನಕೃಪಾನಿಧಿ ನಿನಗೆ ಕುಂದೆ, ನಂಜನು ನಂಜುಂಡ ನಂಜುಂಡ ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ್. ಇಲ್ಲಿ ರುದ್ರ ಪಶುಪತಿ ಆದರೂ ಮುಗ್ಧ ಭಕ್ತನಾಗಿದ್ದಾನೆ, ಶಿವನ ದರ್ಶನ ಮಾಡ್ತಾ ಇದ್ದಾನೆ. ಶಿವ ನಾವೇನಾದ್ರೂ ಇಚ್ಛೆ ಪಟ್ರೆ ಎದುರಿಗೆ ನಿಂತ್ಕೊಳ್ತಾನೆ. ಅಗ್ರತಃ ಪೃಷ್ಠತಃ ಪಾರ್ಶ್ವತಃ ಊರ್ಧ್ವಶ್ಚ ಅಧಶ್ಚ ಸರ್ವತಃ ಶಂಕರೋಮಯಂ ಜಗತ್ತು, ಈ ಜಗತ್ತೆಲ್ಲವೂ ಶಂಕರಮಯ ಎಂಬುದಾಗಿ ಅವನಿಗೆ ಅನುಭವ ಆಗ್ತಾ ಇದೆ. ಆ ಸಮಯದಲ್ಲಿ ಶಿವ ನನ್ನ ಮಾತನ್ನು ಕೇಳ್ತಾ ಇಲ್ಲ, ನೀವು ಉಗಿದು ಬಿಡು ಅದನ್ನ, ವಿಷ ಬಹಳ ಕೆಟ್ಟದು, ಉಗಿದು ಬಿಡು ಉಗಿದು ಬಿಡು ಆ ವಿಷವನ್ನ, ಉಗಿದು ಬಿಡು ಉಗಿದು ಬಿಡು ಆ ವಿಷವನ್ನ, ಕರಳದಿಂದ ವಿಷವನ್ನು ಉಗಿದು ಬಿಡು ಹೇ ಶಿವ, ಉಗಿದು ಬಿಡು ಉಗಿದು ಬಿಡಯ್ಯ ಶಿವ ಎಂಬುದಾಗಿ ಕೇಳ್ತಾ ಇದ್ರು. ಕೇಳ್ತಾ ಇಲ್ಲ. ಆ ಸಮಯದಲ್ಲಿ ಇಲ್ಲ, ಶಿವ ನನ್ನ ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ
ಪಕ್ಕದಲ್ಲಿ ತಿಳಿ ನೀರು ಸರೋವರ ಇತ್ತಂತೆ, ಆಳವಾದ ಸರೋವರ. ಅದರಲ್ಲಿ ಧುಮುಕಿದ್ದಾನೆ. ಧುಮುಕಿದ ಕೂಡಲೇ ಆ ಸರೋವರದ ನೀರು ಕಂಠದವರೆಗೂ ಬಂದಿದೆ. ಶಿವ, ನೀನು ಆ ವಿಷವನ್ನು ಉಗುಳುವವರೆಗೂ ಕೂಡ ನಾನು ಈ ನೀರಿನಿಂದ ಮೇಲೆ ಬರುವುದಿಲ್ಲ. ಅದವರು ಕೂಡ ನಿನ್ನನ್ನೇ ಧ್ಯಾನ ಮಾಡ್ತೀನಿ ಎಂಬುದಾಗಿ ಹೇಳುತ್ತಾ ಪಂಚಾಕ್ಷರಿ ಜಪವನ್ನು ಹೇಳುತ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೆಯೇ ಅನೇಕ ದಿವಸಗಳ ಕಾಲ ಕಳೆದಿದೆಯಂತೆ. ಅಲ್ಲಿ ಸೇರಿರುವ ಜನ ಹೇಳ್ತಾ ಇದ್ದಂತೆ, ಸ್ವಲ್ಪ ಹಾಲು ಕುಡಿ, ನೀರು ಕುಡಿ, ತಿಂಡಿ ತಿನ್ನು, ಯಾವುದಕ್ಕೂ ಲೆಕ್ಕಿಸದೆ ಏಕಾಗ್ರ ಚಿತ್ತದಿಂದ ಆ ಶಿವನನ್ನೇ ಧ್ಯಾನ ಮಾಡುತ್ತಾ ಅನೇಕ ದಿವಸಗಳ ಕಾಲ ಕಳೀತಾ ಇದ್ದಂತೆ. ಇತ್ತ ಶಿವನು ನೋಡ್ತಾ ಇದ್ದಾನೆ. ಅಂತೆ ದೇಹ ಚಿಕ್ಕ ಸೌಕುಮಾರಿಯ ದೇಹ, ಯೌವನ ಸಂಪನ್ನವಾದ ದೇಹ. ಅಂತೆಯೇ ಆ ದೇಹ ಇರುವಾಗ ಏನಾಯ್ತು ಅಂದ್ರೆ ಅನೇಕ ಕ್ರಿಮಿಗಳು ಬಂದು ಕಚ್ಚುತ್ತಾ ಇದೆಯಂತೆ. ಅನ್ನ ತಿಂದೆ ಇಲ್ಲದ್ರಿಂದ ಕೃಷ್ಣನಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಇನ್ನು ಶಿವ ಕಾಲ ವಿಳಂಬ ಮಾಡಬಾರದು ಎಂಬುದ ಪ್ರತ್ಯಕ್ಷನಾದನಂತೆ. ಅಂತೆಯೇ ರುದ್ರ ಪಶುಪತಿ, ನಿನ್ನ ಒಂದು ಭಕ್ತಿಗೆ ಬೆಚ್ಚಿಕೊಂಡಿದ್ದೇನೆ, ಬಾ ಎಂಬುದಾಗಿ ಕೆಳದಾಗ ನೋಡುವುದನ್ನು ಎಲ್ಲೇ ನಿನ್ನ ಕಂಠ ವಿಷ ಆಯ್ತಂತೆ. ಹಾಗಾದ್ರೆ ನಾನು ಬರೋದಿಲ್ಲ, ನೀನು ನನಗೆ ಆ ವಿಷವನ್ನು ಉಗುಳೂರು ಕೂಡ ನಾನು ಹೊರಗೆ ಬರುವುದಿಲ್ಲ, ಈ ಖಡ್ಗದಿಂದ ನಾನು ತಲೆಯನ್ನು ತೆಗೆಯುತ್ತೇನೆ ಎಂಬುದಾಗಿ ಹೇಳಿದಾಗ, ಹಾಗೆ ನನ್ನ ತೊಡೆ ಮೇಲೆ ಕೂತ್ಕೊಬ್ಬ, ನಿನಗೆ ಆ ವಿಷಯ ಇಲ್ಲದಿರುವಂತಹ ನಾನು ದರ್ಶನ ಕೊಡ್ತೀನಿ ಎಂಬುದಾಗಿ ಹೇಳುತ್ತಾ ಆ ರುದ್ರ ಪಶುಪತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಖಡ್ಗ ಧಾರಿಯಾಗಿದ್ದಾನಂತೆ. ರುದ್ರ ಪಶುಪತಿ, ಹೇ ಶಿವ, ನೀನು ಆ ವಿಷಯವನ್ನು ಉಗುಳದಿದ್ರೆ ಈ ಖಡ್ಗದಿಂದ ನಾನು ತಲೆಯನ್ನೇ ಕಳೆದುಕೊಳ್ತೇನೆ ಅಂತ ಹೇಳಿದಾಗ ಯಾವ ಶಿವನು ಪ್ರಸನ್ನನಾಗಿ ವದನನಾಗಿ ಆ ಶಿವನಾದ ಮಂದಹಾಸ ಪೂರಿತವಾದ ಮುಖವನ್ನ ದರ್ಶನ ಕೊಡುತ್ತಾ, ರುದ್ರ ಪಶುಪತಿ ನೋಡು ನನ್ನ ಕಂಠವನ್ನ ಎಂಬುದಾಗಿ ತೋರಿಸಿದ್ದಾನಂತೆ. ಆ ಕಂಠ ಯಾವ ವಿಷದ ಒಂದು ಗುರುತೇ ಇಲ್ಲ ಅಂತೆ. ಆ ಕಂಬು ಕಂಠವಾಗಿದೆಯಂತೆ, ಕೋಮಲವಾಗಿದೆ ಅಂತೆ, ಬಿಳುಪಾಗಿ ಕಾಣಿಸ್ತಾ ಇದೆ. ಶಿವ, ನಾನು ಧನ್ಯನಾದೆ, ಧನ್ಯನಾದೆ, ನಿನ್ನ ಮಂಗಳಮಯವಾದ ರೂಪವನ್ನು ನೋಡುತ್ತಾ ಧನ್ಯನಾದೆ, ನಿನ್ನ ಪಾದಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂದಾಗ ಆ ಪಶುಪತಿ, ನಿನಗೇನು ಬೇಕು ಭಕ್ತೋತ್ತಮ ಅಂದಾಗ, ನನಗೇನು ಬೇಕಾಗಿಲ್ಲ, ನಿನ್ನ ಪಾದಗಳಲ್ಲಿ ಭಕ್ತಿಯನ್ನು ಕೊಡುವಂತಾಗ ಅಂತೆಯೇ ರುದ್ರ ಪಶುಪತಿ, ನೀನು ಭಕ್ತೋತ್ತಮನಾಗಿದ್ದೀಯಾ, ನಿನಗೆ ನನ್ನ ಒಂದು ಪಾದಾರದಲ್ಲಿ ಸಾಕ್ಷಾತ್ತಾಗಿ ಶಾಶ್ವತವಾಗಿ ಸುಖವನ್ನು ಕೊಡ್ತೇನೆ ಎಂಬುದಾಗಿ ಹೇಳುತ್ತಾ ಅಭಯವನ್ನು ಕೊಡುತ್ತಾ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಕೈಲಾಸ ಪರ್ವತಕ್ಕೆ ಹಾಗೆ ಪ್ರಯಾಣ ಮಾಡಿದ್ದಾನಂತೆ. ಇಂತಹ ರುದ್ರ ಪಶುಪತಿ ಇವತ್ತಿಗೂ ಕೂಡ ಶಿವಭಕ್ತ ಗಣಗಳಲ್ಲಿ ಆ ಶಿವನ ಸೇವೆಯನ್ನು ಮಾಡುತ್ತಾ ಕೈಲಾಸದಲ್ಲಿ ಶಿವನ ಸೇವೆಯನ್ನು ಮಾಡುತ್ತಾ ನಮಗೆಲ್ಲರಿಗೂ ಕೂಡ ಆ ಭಕ್ತೋತ್ತಮ ಅನುಗ್ರಹ ಮಾಡ್ತಾ ಇದ್ದಾನೆ. ತನ್ನ ಕೃಪೆಯನ್ನು ತೋರಿಸುತ್ತಾ ಶಿವನ ಭಕ್ತಿಯನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ತನ್ನ ಜೀವನದಲ್ಲಿ ಮಾಡದಂತೆ ಶಿವನನ್ನೇ ನಾವು ಆರಾಧ್ಯ ದೇವತೆಯಾಗಿ ಶಿವನಿಗೋಸ್ಕರ ಮುಡುಪಾಗಿಟ್ಟುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಶಿವನ ಮಂಗಳ ಉಂಟು ಮಾಡ್ತಾ ಇದ್ದೇನೆ. ಇಂತಹ ಶಿವನನ್ನ ರಾತ್ರಿ ಸಮಯದಲ್ಲಿ, ವಿಶೇಷವಾಗಿ ಶಿವರಾತ್ರಿ ಸಮಯದಲ್ಲಿ ನಾವೆಲ್ಲ ಸ್ತೋತ್ರ ಮಾಡುತ್ತಾ ಆನಂದ ಪಡೋಣ. ಶಿವನಿಗೆ ರಾತ್ರಿ ಹಗಲು ಅಂತ ಭೇದವಿಲ್ಲ, ಆದರೆ ವಿಶೇಷವಾಗಿ ಶಿವರಾತ್ರಿಯಲ್ಲಿ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡಿ ಯಾರ್ಯಾರು ಅದು ಎದ್ದು ಶಿವನ ಚಿತ್ರ ಮಾಡ್ತಾರೆ ಅವರಿಗೆಲ್ಲ ಮಂಗಳ ಉಂಟು ಮಾಡ್ತಾನೆ. ಇಂತಹ ಶಿವನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತಾ ಈ ಕಥೆಯನ್ನು ಆಲಿಸಿದ ಎಲ್ಲರಿಗೂ ಕೂಡ ಶಿವ ಆ ಪರಮಶಿವ ಸಮಸ್ತ ಮಂಗಳಗಳನ್ನುಂಟು ಮಾಡಲಿ ಎಂಬುದಾಗಿ ಹೇಳುತ್ತಾ ಕಥೆಯನ್ನು ಶಿವನಿಗೆ ಅರ್ಪಣೆ ಮಾಡುತ್ತಾ ಮಂಗಳವನ್ನು ಪಾಡಿ ನಲಿಯೋಣ. ಹರ ನಮ ಪಾರ್ವತಿ ಪದಗೆ ಹರ ಹರ ಮಹಾದೇವ್. ಆಂಜನೇಯ ವ್ರತ ಗೋವಿಂದ ಗೋವಿಂದ. ಸನಾತನ ಧರ್ಮ ಕೀ ಜೈ, ಭಾರತ ಮಾತಾ ಕೀ ಜೈ. ಶಿವನಾಮ ಸಂಕೀರ್ತನ ಕೀ ಜೈ, ಹರಿನಾಮ ಸಂಕೀರ್ತನ ಕೀ ಜೈ. ಸಾಧು ಸಜ್ಜನ ಕೀ ಜೈ. ಆರತಿ ಬೆಳಗಿರೆ ಮಹಾದೇವಗೆ, ಆರತಿ ಬೆಳಗಿರೆ ಮಹಾದೇವಗೆ, ಆರತಿ ಬೆಳಗಿರೆ ರುದ್ರ ಪಶುಪತಿಗೆ, ಆರತಿ ಬೆಳಗಿರೆ ಭಕ್ತರಿಗೆ.